ಇದು ನಮ್ದು ಫೈನಲ್ ಡೇ. ಫುಲ್ಲು ಐಸ್ ಗಡ್ಡೆ ಆಗ್ಬಿಟ್ಟಿದೆ. ಹೌ ಯು ಫೀಲಿಂಗ್? ಮಾರ್ನಿಂಗ್ ಫುಲ್ ಕೋಲ್ಡ್ ಫೀಲಿಂಗ್. ಇವಾಗ ರೆಡಿ ಆಗ್ಬಿಟ್ಟು ಶಾಪಿಂಗ್ ಹೋಗ್ಬೇಕು. ಬಟ್ ಕೀ ಕಳ್ದಾಕ್ಬಿಟ್ಟಿದ್ದಾರೆ. ಕೀ ಸಿಗ್ತಾ ಇಲ್ಲ ನಮ್ಗೆ. ನಾವು ಇವತ್ತು ಹೋಗ್ತಾ ಇದೀವಿ ಲಾಲ್ ಚೌಕ್ಗೆ. ದಿಸ್ ಇಸ್ ಲಾಲ್ ಚೌಕ್ ಸೆಂಟರ್. ನಮ್ ಜೈನಗರ 100 ರೂಪಾಯಿ ಸಿಗೋದಿಲ್ಲ, 1000 ರೂಪಾಯಿ ಹೇಳ್ತಾವ್ರೆ. ಸಿಲ್ಕ್ಬೋರ್ಡ್ ನೀವು One and only piece. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನಮ್ದು ಫೈನಲ್ ಡೇ ದಾಲ್ ಲೇಕಲ್ಲಿ ಅಂಡ್ ಕಾಶ್ಮೀರಲ್ಲಿ. ಇವತ್ತು ನಮಗೆ ಈವ್ನಿಂಗ್ ಫ್ಲೈಟ್ ಇದೆ. ಸೊ ಮಾರ್ನಿಂಗ್ ಇವಾಗ ಎದ್ದಿದ್ದೀವಿ ನಾವು. ಇವಾಗ ಟೈಮ್ ಎಕ್ಸಾಕ್ಟ್ಲಿ ಬಂದ್ಬಿಟ್ಟು 8:30ಗೆ ದಾಲ್ ಲೇಕಲ್ಲಿ ಫುಲ್ಲು ಐಸ್ ಆಗಿದೆ. ನೀರು ಅನ್ನೋದೇ ಇಲ್ಲ. ಇವಾಗ ನೀರಲ್ಲಿ ಫುಲ್ಲು ಬೋಟ್ ಹೋಗೋಕ್ಕೂ ತುಂಬ ಕಷ್ಟ ಆಗ್ಬಿಟ್ಟಿದೆ ಫುಲ್ ಐಸ್ ಆಗಿ. ಆಯ್ತು, ಆಮೇಲೆ ತೋರಿಸ್ತೀನಿ ನಿಮಗೆ ಸೀನ್ ಹೇಗಾಗಿದೆ ಅಂತ. ನೋಡ್ಬೋದು ಇಲ್ಲಿ ಫುಲ್ಲು ಐಸ್ ಗಡ್ಡೆ ಆಗ್ಬಿಟ್ಟಿದೆ. ಅದಕ್ಕೆ ಇವ್ರು ಬೆಳಗ್ಗೆ ಬೋಟ್ ಓಡಾಡುತ್ತಲ್ಲ, ಅಲ್ಲಿ ಸ್ವಲ್ಪ ಐಸ್ನ ಹೊಡೆದು ಒಂದು ರೂಟ್ ಮ್ಯಾಪ್ ಮಾಡ್ಕೊಂಡವ್ರು ಅಷ್ಟೇ. ಅದಿನ್ನೂ ರಿಮೂವ್ ಆಗಿಲ್ಲ ಐಸು. ಆ ರೇಂಜಿಗೆ ಫ್ರೀಸ್ ಆಗಿದೆ ಇಲ್ಲಿ. ಇದು ಮಿನಿಮಮ್ ಒಂದು 12 o'clock ಬೇಕು ಅನ್ಸುತ್ತಲ್ಲ ರಿಮೂವ್ ಆಗೋಕ್ಕೆ. 11 ಇಲ್ಲ 12 o'clock ಬೇಕು. ಆದರೂ ದಾಲ್ ಲೇಕಲ್ಲಿ ಬೋಟ್ ಹೌಸಲ್ಲಿ ಒಂದು ಒಳ್ಳೆ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಆಯಿತು. ಒಳ್ಳೆ ಸ್ಟೇ. ಬಟ್ ಏನಂದರೆ ಸ್ವಲ್ಪ ಫೆಸಿಲಿಟೀಸ್ ಕಡಿಮೆ ಇದೆ ಮತ್ತು ಸಖತ್ ಚಳಿ ಆಗುತ್ತೆ, ಅದಂತೂ ಪಕ್ಕ. ಏನು ಗ್ಲೌಸ್ ಆಗಲಿ ಎಷ್ಟೇ ಕ್ಯಾಪ್ ಹಾಕ್ಕೊಂಡು ಏನೇ ಹಾಕೊಂಡು ನಿಮ್ಗೆ ಚಳಿ ಆಗೇ ಆಗುತ್ತೆ ಒಂದು ಸ್ವಲ್ಪ ಇಲ್ಲಿ. ಬಟ್ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು. ಯಾವಾಗಲೂ ಒನ್ ಟೈಮ್ ಬರ್ತೀವಿ ನಾವು ಕಾಶ್ಮೀರ್ಗೆ ಒನ್ ಟೈಮ್ ಬಂದು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿ ಬಿಟ್ಟು ಹೋಗ್ತಾ ಇರಬೇಕು ನಮ್ಮೂರ ಕಡೆ. ಈಗ ಕೊನೆಯದಾಗಿ ರೂಮ್ ಕೀ ಕಳ್ದಾಕಿದ್ದಾರೆ ಫ್ರೆಂಡ್ಸ್. ರೂಮ್ ಕೀ ಕಳ್ದಾಕಿ ಹುಡುಕ್ತಾ ಇದಾರೆ. ಆ ಗ್ಯಾಪಲ್ಲಿ ಬಂದು ನಾವೀಗ ಲಾಗ್ ಮಾಡ್ತಾ ಇದೀವಿ. ಈಗ ರೂಮ್ ಲೇಖಾತ ನೋಡ್ತೀವಿ, ಚಳಿ ಒಳಗಡೆ ಹೋಗಕ್ಕಾಗಲ್ಲ, ಈ ಕಡೆ ಬಿಡಕ್ಕಾಗಲ್ಲ. ಎಂತ ಮಾಡೋದು ಫ್ರೆಂಡ್ಸ್? ಇವಾಗ ಜೊತೆ ಬರ್ತೀವಲ್ಲ, ನಮ್ಮ ಮಕ್ಕಳಿಗೆ ನಮ್ಮ ಕೆರೆ ತಗೊಂಡು ರಪ್ಪ ಅಂತ ಹಾಕೋಬೇಕು ಫ್ರೆಂಡ್ಸ್. ಇಲ್ಲಿ ಚಳಿಯಲ್ಲಿ ಸಾಯ್ತಾ ಇದೀವಿ ಫ್ರೆಂಡ್ಸ್. ದಾಲ್ ಲೇಕಲ್ಲಿ ಹಿಂಗೆ ಅಂದರೆ ನಿಮ್ಗೆ ಆಚೆ ಕಡೆಯಿಂದ ನಿಮಗೆ ರೆಸ್ಟೋರೆಂಟ್ ಎಲ್ಲ ಇಲ್ಲ. ಇದ್ರೊಳಗಡೆಯಿಂದನೇ ನಿಮ್ಗೆ ಏನು ಬೇಕು ಎಲ್ಲ ತೊಗೊಂಬಂದು ಇದರಲ್ಲೇ ಸೆಲ್ಲರ್ಸ್ ಅವರು. ಈ ಕಾಫಿ ಇರ್ಬೋದು, ಏನೇ ಸ್ನ್ಯಾಕ್ಸ್ ಇರ್ಬೋದು, ಮತ್ತು ಪರ್ಚೇಸಿಂಗ್ ಐಟಮ್ಗಳು ಏನೇನೋ ಇರ್ತವೆ ಎಲ್ಲ ತೊಗೊಂಡು ಇದರಲ್ಲೇ ಸೇಲ್ ಮಾಡ್ತಾರೆ. ಅವ್ರದ್ದು ಇದೊಂಥರ ಕೈಂಡ್ ಆಫ್ ಬಿಸ್ನೆಸ್. ಸೊ ಇವಾಗ ನಮ್ಮದು ನೆಕ್ಸ್ಟ್ ಪ್ಲ್ಯಾನ್ ಇರೋದು, ರೆಡಿಯಾಗಿ ಫ್ಲೈಟ್ ಇರೋದು 5:30ಗೆ. ಸೊ ಇವಾಗ ನಾವು ಶಾಪಿಂಗ್ ಹೋಗೋಣ ಅಂತ ಒಂದು ಸ್ವಲ್ಪ ಅಂದ್ಕೊಂಡಿದ್ದೀವಿ. ಇವಾಗ ರೆಡಿ ಆಗಿಬಿಟ್ಟು ಶಾಪಿಂಗ್ ಹೋಗ್ಬೇಕು. ಬಟ್ ಕೀ ಕಳ್ದಾಕ್ಬಿಟ್ಟಿದ್ದಾರೆ. ಕೀ ಸಿಗ್ತಾ ಇಲ್ಲ ನಮಗೆ. ಮುಂದೆ ಯಾವ ರೂಮಲ್ಲೂ ಸಿಗ್ತಾ ಇಲ್ಲ. ಎಲ್ಲಿ ಬಿಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಈಗ ಸ್ಪೇರ್ ಕೀ ಒಂದು ಕೇಳಬೇಕು, ಅದು ಸಿಕ್ಕಿಲ್ಲ ಅಂದರೆ ಏನು ಹೇಳ್ತಾರೋ ಗೊತ್ತಿಲ್ಲ, ಇದೆಯೋ ಏನು ಅಂತ. ಶಾಪಿಂಗ್ ಐಟಮ್ಗಳು ಏನೇನಿದೆ, ಎಷ್ಟೆಷ್ಟು ರೇಟು, ತಗೋಬೋದಾ, ವರ್ತಿಲ್ವಾ, ಇಲ್ಲ ಕ್ವಾಲಿಟಿ ಏನಿದೆ ಅಂತ ನೋಡ್ಕೊಂಡು ನಿಮಗೆ ಅಪ್ಡೇಟ್ ಮಾಡ್ತಾ ಬರ್ತೀನಿ. ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್, ಲವ್ ಯು. ದಿಸ್ ಇಸ್ ಪ್ರೀತಿ. ಹೌ ಯು ಫೀಲಿಂಗ್? ಮಾರ್ನಿಂಗ್ ಫುಲ್ ಕೋಲ್ಡ್ ಫೀಲಿಂಗ್. ಕೋಲ್ಡ್ ಫೀಲಿಂಗು. ಕೀ ಕಳ್ದಾಕ್ಬಿಟ್ಟಿದ್ದೀರಾ, ಏನ್ ಮಾಡ್ತೀರಾ? ನೀವು ಕಳ್ದಾಕಿದ್ದೀರಾ. ಇದನ್ನೆಲ್ಲ ಅಪ್ಡೇಟ್ ಮಾಡಲ್ಲ, ಕಟ್ ಮಾಡ್ತೀನಿ ನಾನು ಇದನ್ನೆಲ್ಲ. ಏನಿದ್ರು ನಮ್ಮ ಬಗ್ಗೆ ಪಾಸಿಟಿವ್ ಹೇಳಿದ್ರೆ ಮಾತ್ರ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಆಗುತ್ತೆ. ಫ್ರೆಂಡ್ಸ್ಗೆಲ್ಲ ಗಿಫ್ಟ್ ತಗೊಂಡಿದ್ದಾರೆ, ಪಣ್ಣು ಅಂತ. ನಮಗೊಂದು ಬ್ಯಾಂಕ್ ಅಲ್ಲ, ನಮಗೊಂದು ಚಾಕ್ಲೇಟ್ ಕೊಡ್ಸಿಲ್ಲ. ಇಲ್ಲ, ಇವಾಗ ಹೋಗೋಣ ಶಾಪಿಂಗ್ ಹೋಗ್ತೀವಲ್ಲ, ಅಲ್ಲಿ ನೀನು ನಮಗೆ ಕೊಡ್ಸಿ, ನಾನು ನಿಮಗೆ ಕೊಡ್ತೀನಿ ಅಷ್ಟೇ. ಕೊಡ್ಸಿಲ್ಲ ಅಂದ್ರೆ ನಾನು ಮತ್ತೆ ವ್ಲಾಗ್ ಅಲ್ಲಿ ಬಂದು ಹೇಳ್ತೀನಿ. ಓಕೆ ಹಾಯ್ ಗಾಯ್ಸ್, ಬೋಟ್ ಹೌಸ್ ಅಲ್ಲಿ ವಾಶ್ರೂಮ್ ಹೇಗಿದೆ ಅಂತ ತೋರಿಸ್ತೀನಿ ನಿಮಗೆ. ನೋಡಿ ಹೇಗೆ ಸೆಟಪ್ ಮಾಡಿದ್ದಾರೆ. ಟಬ್ ಬೇರೆ ಇದೆ. ನಾವು ಇವತ್ತು ಹೋಗ್ತಾ ಇದೀವಿ ಲಾಲ್ ಚೌಕ್ಗೆ ಶಾಪಿಂಗ್ ಮಾಡೋದಕ್ಕೆ. ಇವತ್ತು ನಮ್ಮ ಜೊತೆ ಇದ್ದಾರೆ ಪ್ರೀತಿ, ನಾಟ್ ಜಿಂತಾ. ನಿಮ್ ಫುಲ್ ಹೆಸರು ಹೇಳಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಬ್ರೇಕ್ಫಾಸ್ಟ್ ಆಯ್ತಾ? ಬ್ರೇಕ್ಫಾಸ್ಟ್ ಚೆನ್ನಾಗಿರ್ಲಿಲ್ಲ, ಸೊ ಬ್ರೇಕ್ಫಾಸ್ಟ್ ತಿನ್ನಕ್ ಹೋಗ್ತಾ ಇದೀವಿ. ಪ್ಲಸ್ ಶಾಪಿಂಗ್ ಮಾಡ್ತೀವಿ ಇವತ್ತು ಲಾಲ್ ಚೌಕ್ ಅಲ್ಲಿ. ಫ್ರೆಂಡ್ಸ್ಗೆ, ಕಸಿನ್ಸ್ಗೆ ಎಲ್ಲರಿಗೂ. ಸೊ ಲಾಲ್ ಚೌಕ್ ಅಲ್ಲಿ ಶಾಪಿಂಗ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದಾರೆ. ಎಲ್ಲ ವೆರೈಟಿ ಐಟಮ್ಸ್ ಕಲೆಕ್ಷನ್ ಸಿಗುತ್ತೆ ಅಂತ ಹೇಳ್ತಾ ಇದಾರೆ. ಸೊ ಅದಕ್ಕೋಸ್ಕರ ನಾವು ಇವತ್ತು ಲಾಸ್ಟ್ ಡೇ ಆಗಿರೋದ್ರಿಂದ ಫನ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಫುಲ್ ಜೋಶಲ್ಲಿ ಇದೀವಿ. ಇವತ್ತು ಆಟೋದಲ್ಲಿ ಹೋಗ್ತಾ ಇದೀವಿ. ಆಟೋ ಜರ್ನಿನ ಎಂಜಾಯ್ ಮಾಡ್ಕೊಂಡು ಇವತ್ತು ನಾವು ಶ್ರೀನಗರಲ್ಲಿ ಲಾಲ್ ಚೌಕ್ ಕಡೆ ಓಡ್ತಾ ಇದೀವಿ. ಲಾಲ್ ಚೌಕ್ಗೆ 3 ಜನಕ್ಕೆ 100 ರೂಪೀಸ್ ಅಂತ ಹೇಳಿದ್ರು. 2 ಆಟೋ ಮಾಡ್ಕೊಂಡು ಹೋಗ್ತಾ ಇದೀವಿ. ಲಾಲ್ ಚೌಕ್ ಜಾಸ್ತಿ ದೂರ ಏನಿಲ್ಲ, ದಾಲ್ ಲೇಕಿಂದ ಒಂದು 2 kilometers ಇದೆ ಅಷ್ಟೇ. ಸೊ ಅಲ್ಲಿ ಹೋಗೋಣ, ಏನೇನ್ ಐಟಮ್ಸ್ ಇರುತ್ತೆ ಅಂತ ತೋರಿಸ್ತೀನಿ. ವೆರೈಟಿ ಐಟಮ್ಸ್ ಇರುತ್ತೆ, ಯಾವ ತರ ಜಾಕೆಟ್ಸ್ ಇರುತ್ತೆ,
ಬೇರೆ ಏನು ಮನೆಗೆ ತಗೊಂಡೋಗೋ ಐಟಮ್ಸ್ ಏನಿರುತ್ತೆ, ಫ್ರೆಂಡ್ಸಿಗೆ ತಗೊಂಡೋಗೋ ಐಟಮ್ಸ್ ಏನಿರುತ್ತೆ ತೋರಿಸ್ತೀನಿ. ಕಾಶ್ಮೀರಿಗೆ ಬಂದ್ರು ಫುಲ್ ಚಳಿಗೆ ಇವಾಗ ಆಟೋದಲ್ಲಿ ವೈಬ್ ಮಾಡ್ತಾ ಇದೀವಿ. ಈಗ ವೈಬ್ ನೋಡ್ಬೇಕಾ ನಮ್ದು? ಓಕೆ 3, 2, 1 ಸ್ಟಾರ್ಟ್. ಕೋನ್ರೆ ಉಡೆ ಕುಸಿನ್ಕೋ ಮನೆ ನಶಾನ ಕೋ ಮಷಿನ್ ಲೆಕ್ಕೆ ಮಾರ್ತಾ ತೂನೆ ಕೋನ್ರೆ ಉಡೆ ನೈಚ್ ಮನೆ ಚಳಿಗೆ ಬಾಯ ಓಡ್ತಲ್ಲ. ಗೈಸ್ ಫೈನಲಿ ರೀಚ್ ಆಗಿದ್ದೀವಿ ದಿ ಗ್ರೇಟ್ ಲಾಲ್ ಚೌಕ್ ಇನ್ ಕಾಶ್ಮೀರಲ್ಲಿ ಲಾಲ್ ಚೌಕ್ ಆಗಿ ಬಂದಿದ್ದೀವಿ. ತುಂಬಾ ದಿನದಿಂದ ಆಸೆ ಇತ್ತು ಫ್ರೆಂಡ್ಸ್. ಮೋದಿ ಬಂದ್ಮೇಲೆ ಅವರು ಎಂತ ಕೆರಿಯರ್ ಅಂದ್ರೆ ಈಗ ಪೊಲಿಟಿಕ್ಸ್ ಬಂದ್ಮೇಲೆ ಅವರು ಲಾಲ್ ಚೌಕ್ ಒಂದು ಬಂದಾಗ ಇಲ್ಲಿ ಅಲ್ಲಿ ಬರೋದಕ್ಕೆ ಇವ್ರಿಗೆ ಅಲೋ ಮಾಡಿರ್ಲಿಲ್ಲ ಫ್ರೆಂಡ್ಸ್. ಇಲ್ಲಿರೋ ಲೋಕಲೈಟ್ಸ್ ಇಲ್ಲ ಗೌರ್ಮೆಂಟ್ ಆಗಲಿ. ಆಗ ಮೋದಿ ಅವರು ಇಲ್ಲೇ ಬಂದು ಚಾಲೆಂಜ್ ಹಾಕಿ ಹೋಗಿದ್ರು, ಇಲ್ಲೇ ನಮ್ಮ ಬಾವುಟ ತೋರಿಸ್ತೀನಿ ನಿಮಗೆ ಅಂತ. ಅದೇ ಸ್ಪಾಟಿಗೆ ಹೋಗಿ ಬಂದು ನಾವೆಲ್ಲ ಬರೀ ವಿಡಿಯೋಸ್ ಅಲ್ಲಿ ಅದು ನೋಡ್ತಾ ಇದ್ವಿ. ತೆಗೆದಾದ್ಮೇಲೆ 370 ತೆಗೆದಾದ್ಮೇಲೆ ಇಲ್ಲೇ ಬಂದು ಜೆಂಡಾ ಹಾರಿಸಿ ಹೋಗಿದ್ದಾರೆ ಫ್ರೆಂಡ್ಸ್. ಅಷ್ಟು ತಾಕತ್ತಲ್ಲಿ ಗತ್ತಲ್ಲಿ ಬಂದು ಮಾಡಿರೋದು ನನಗೆ ಇವತ್ತು ಪ್ರೌಡ್ ಆಗಿ ಫೀಲ್ ಅನಿಸ್ತಿದೆ. ಸೊ ಅದನ್ನ ನೋಡ್ಬೋದು ನೀವು ಈಗ ತೋರಿಸ್ತೀನಿ ನೋಡಿ. ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್, ಈಗ ಚೆನ್ನಾಗಿದೆ ಮುಂಚೆಗಿಂತ. ದಿಸ್ ಇಸ್ ಲಾಲ್ ಚೌಕ್ ಸೆಂಟರ್ ಕ್ಲಾಕ್ ಟವರ್. ಸೊ ಇದು ಮಾರ್ಕೆಟು, ಹೋಲ್ಸೇಲ್ ಮಾರ್ಕೆಟು ಲಾಲ್ ಚೌಕಲ್ಲಿ ಶಾಪಿಂಗ್ಗೆ. ಗಾಯ್ಸ್ ಲಾಲ್ ಚೌಕಲ್ಲಿ ಫುಲ್ ಕಮ್ಮಿ ಪ್ರೈಸು ಒಳ್ಳೆ ಬಟ್ಟೆಗಳು ಸಿಗುತ್ತೆ ಅಂತ ಬಂದ್ರೆ ಇಲ್ಲಿ ರೇಟ್ಗಳು ಕೇಳ್ತಿದ್ರೆ ನಮ್ ಜಯನಗರ ಬೊಮ್ಮನಹಳ್ಳಿ ನಮ್ ಬೆಂಗಳೂರಿಗಿಂತ ಡಬಲ್ ರೇಟ್ ಹೇಳ್ತಾ ಇದಾರೆ. ಒರಿಜಿನಲ್ ರೇಟೇ ಅದ, ಇಲ್ಲಾಂದ್ರೆ ಟೂರಿಸ್ಟ್ ಅವ್ರು ಬಂದಿದ್ದಾರೆ ಅಂತ ಜಾಸ್ತಿ ಹೇಳ್ತಾ ಇದಾರೆ ಗೊತ್ತಿಲ್ಲ. ಟೋಪಿ ಹಾಕೋದಕ್ಕೆ ಡಬಲ್ ಹೇಳ್ತಾ ಇದಾರೆ. ನಮ್ ಜಯನಗರ 100 ರೂಪಾಯಿ ಸಿಗೋದಿಲ್ಲ, 1000 ರೂಪಾಯಿ ಹೇಳ್ತಾವ್ರೆ. ಕ್ವಾಲಿಟಿ ಅಷ್ಟೊಂದು ಏನಿಲ್ಲ ಫ್ರೆಂಡ್ಸ್ ಇಲ್ಲಿ. ಕ್ವಾಲಿಟಿನೂ ಇಲ್ಲ ಏನಿಲ್ಲ. ಈ ತರ ಪ್ಲೇಸಿಗೆ ಬರಬೇಕು ನೋಡಿ ಫ್ರೆಂಡ್ಸ್. ಸೊ ಇಲ್ಲಿ ಅದಕ್ಕೆ ಒಂದು ಹೋಲ್ಸೇಲ್ ಮಾರ್ಕೆಟ್ಗೆ ಬಂದಿದ್ದೀವಿ, ನೋಡೋಣ ಎಷ್ಟಿರುತ್ತೆ ಅಂತ. ಅಲ್ಲಿ ಕಮ್ಮಿ ಇರ್ಬೋದು. ಅಲ್ಲಿ ಅಂಗಡಿಗಳಿಗೆ ಹೋದ್ರೆ ತುಂಬಾ ರೇಟ್ ಮಾತಾಡ್ತಾ ಇದ್ದಾರೆ, ತುಂಬಾ ರೇಟ್ ಹೇಳ್ತಾ ಇದ್ದಾರೆ. ಒಂದೊಂದು ಜಾಕೆಟ್ಗಳಿಗೆ 2000, 2500, 3000 ಹೇಳ್ತಾ ಇದ್ದಾರೆ. ನಮ್ಮ ಜಯನಗರಲ್ಲಿ ಅದು 500 ರೂಪಾಯಿಗೆಲ್ಲ ಸಿಗುತ್ತೆ. ಕನ್ನಡದವರು. ಹಾಯ್, ನಾವು ಬೆಂಗಳೂರು ಬೊಮ್ಮನಹಳ್ಳಿ ಸಿಲ್ಕ್ ಬೋರ್ಡ್. ನೀವು ಬೆಂಗಳೂರು ಫೋರಂ ಕನಕಪುರ ರೋಡ್. ಓಕೆ ಓಕೆ, ಕಗ್ಲಿಪುರ. ಮುಗೀತು ಇವತ್ತೆಲ್ಲ ಆಗಿದೆ. 300 वाला 200 ರೂಪಾಯಿ. 200 बेटा. Take sweaters from Kashmir. ಸೊ ಗಾಯ್ಸ್ ಇದೊಂದು ವೈಟ್ ತಗೊಂಡ್ವಿ ಈಗ 500 ರೂಪೀಸ್. ಜಸ್ಟ್ 500 ರೂಪೀಸ್. ಅದು ನನಗೆ ಬೇಕು, ಐ ಡೋಂಟ್ ಗಿವ್. ಹಲೋ. ಎಲ್ಲ ಇವಾಗ ಜಾಕೆಟ್ಗಳು ಇವೆಲ್ಲ 500, 1000 ರೂಪೀಸು. ಸ್ವೆಟ್ ಶರ್ಟ್ಗಳು 500 ರೂಪೀಸು, 400 ರೂಪೀಸು ಎಲ್ಲ ಇದೆ. ಒಂದು 650, 700 ಹೇಳ್ತಾರೆ, ಒಂದು 500 ಹೇಳಿದ್ರೆ ಕೊಡ್ತಾರೆ. ಅಂದ್ರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಲೋಕಲ್ಸ್ ಅವರು ಕರೆಕ್ಟಾಗಿ ರೇಟು. ಬಟ್ ಬೇರೆಯವ್ರು ಬಂದ್ರೆ ಸಬ್ಸ್ಕ್ರೈಬ್ ಆಯ್ತಲ್ಲ ತಗೋ. ಬಟ್ ಅವ್ರಿಗೆ ಟೂರಿಸ್ಟ್ ಅವ್ರು ಬಂದ್ರೆ ಗೊತ್ತಾಗ್ಬಿಡುತ್ತೆ ಅವ್ರಿಗೆ. ಸೊ ಅದಕ್ಕೆ ರೇಟ್ ಜಾಸ್ತಿ ಹೇಳ್ಬಿಡ್ತಾರೆ ಒಂದೇ ಸತಿ. ಸೊ ನೋಡಿ ಕಂಪೇರ್ ಮಾಡಿ ತಗೋಬೇಕಷ್ಟೇ. ಶಾರ್ಟ್ ಆಯ್ತಲ್ಲ ಸ್ವಲ್ಪ. ಡಬಲ್ ಎಕ್ಸೆಲ್ ಇದೆ ಭಯ್ಯ, ಸಿಂಬಲ್ ಎಕ್ಸೆಲ್ ಭಯ್ಯ. ಅದು ಹಾಕೊಂಡು ನೋಡಿ ನೀವು ಮೇಲೆ ಒಳಗಡೆ ಜಾಸ್ತಿ ಹಾಕಿದ್ಯಲ್ಲ ಅದಕ್ಕೆ ಸ್ವಲ್ಪ ಇದಾಗುತ್ತೆ. ಇದು ತಗೊಳ್ಳು, ಈ ಕಲರ್ ಚೆನ್ನಾಗಿದಿಲ್ಲ ಸಿಜ, ಅಂದ್ರೆ ಚೆನ್ನಾಗಿದೆ ನೋಡಕ್ಕೆ. ಟೈಟ್ ಆಗ್ತಿದೆ. ನಿಮ್ದು ಬಾರಿ ಟೈಟ್. ನಿಮ್ಗೆ ಕಂಫರ್ಟಬಲ್ ಇದೆಯಾ? ಕಂಫರ್ಟ್ ಇದೆ ಅಷ್ಟೇ, ಕರೆಕ್ಟ್ ಆಗಿದೆ. ಬಟ್ಟೆ ಜಾಸ್ತಿ ಹಾಕೊಂಡಿದ್ದೀನಿ. ಕರೆಕ್ಟ್ ಆಗಿದೆ. क्या नाम है? ಡೈಲಿ ಲಾಗರ್ ಸಚಿನ್ ಗೌಡ. सचिन गोड़ा. सेल्फ प्रमोशन गाइस. ये है ना भाई, है ना ये तेरा वीडियो क्या है भाई का? वही रिएक्शन. हाँ देखो देखो, तुम देखो. इसको क्या बोलता है? डोसा, ऑमलेट. हाँ ರಿಯಾಕ್ಷನ್ ತಗೋತಾ ಇದ್ದೀನಿ ನನ್ನ ವಿಡಿಯೋ ಕಾಶ್ಮೀರಲ್ಲಿ. गेमर यूट्यूबर. तुम यस
पबजी पबजी खेलता है अच्छा है अच्छा है 1200 लास्ट भैया पबजी प्लेयर है ಹಲೋ ಎಕ್ಸ್ಕ್ಯೂಸ್ ಮೀ ಮೇಡಮ್ ओ भैया ಏನೇನು ತಗೊಂಡ್ರಿ ಶಾಪಿಂಗು ಹೆಂಗಿದೆ ಪ್ರೈಸ್ ಏನು ಅನಿಸ್ತು ಪ್ರೈಸ್ ಎಲ್ಲ ರೀಸನಬಲ್ ಇದೆ ಅನಿಸ್ತು ಸೊ ಬಟ್ ಬಕ್ರಾ ಮಾಡಕ್ ಟ್ರೈ ಮಾಡ್ತಾರೆ ಆದ್ರೆ ನಾವು ಆಗಲ್ಲ ನಾವು ಗೊತ್ತಲ್ಲ ಸ್ವಲ್ಪ ತಲೆ ಇದೆ ನಮ್ಗೆ ಕಲೆಕ್ಷನ್ಸ್ ಚೆನ್ನಾಗಿದ್ಯಾ ಓ ಸ್ಟ್ರೈಕ್ ಆದ್ರೆ ತುಂಬಾ ಹುಡುಕ್ಬೇಕು ಹುಡುಕ್ಬೇಕು ಸ್ಟಿಕ್ಕರ್ ಅಂಗಡಿ ಎಲ್ಲ ತಗೋಬಾರ್ದು ಎಲ್ಲಾ ಕಡೆ ಏನು ನೋಡ್ಕೊಂಡು ತಗೊಂತಲ್ಲ ಫ್ರೆಂಡ್ಸ್ ಇವರು ಬರೀ ಅಲ್ಲ ಮಾತಾಡ್ತಾವ್ರೆ. ಐಸಸ್ನೇ ಯಾವ ತಗೊಂಡೆ ಒಂದು ಹುಡಿ ಅಂಡ್ 2 ಶಾಲ್ಸ್ ಗೈಸ್ ಇವಾಗ ಒಂದು ಡೆಸರ್ಟ್ ಶಾಪ್ ಬಂದಿದ್ದೀವಿ ಪ್ರೀತಿ ಯಾವ್ದಿದು ಡೆಸರ್ಟ್ ಶಾಪು ಸ್ಟ್ರಾಬೆರಿ ಸೊ ಲೇಟ್ ಇಲೈಸ್ ಅಂತ ದಾಲ್ ಲೇಕ್ ಹತ್ರ ಇದೆ ಸೊ ಯಾರಾದ್ರೂ ಬಂದ್ರೆ ವಿಸಿಟ್ ಮಾಡಿ ಸಖತ್ತಾಗಿರುತ್ತೆ ಅಂತ ಇವ್ರು ನೋಡ್ಕೊಂಡು ಯೂಟ್ಯೂಬ್ ಅಲ್ಲಿ ಬಂದಿದ್ದಾರೆ ನೋಡೋಣ ಟೇಸ್ಟ್ ಮಾಡಿ ಹೇಳ್ತೀವಿ ಹೆಂಗಿದೆ ಅಂತ ಲೇಟ್ ಡಿಲೈಸ್ ದಾಲ್ ಲೇಕ್ ಹತ್ರ ಇರೋದು ದಾಲ್ ಲೇಕ್ ಎದುರುಗಡೆನೇ ಇದೆ ಸೊ ನಾವು ಐ ಆಮ್ ಗೋನಾ ಟ್ರೈ ರೆಡ್ ವೆಲ್ವೆಟ್ ತಗೊಳ್ಳಿ ಇದು ಸತ್ಯ ಚಾಕ್ಲೇಟ್ ಮೂಸ್ ಇಸ್ ನೈಸ್ ಅವನೇ ಆರ್ಡರ್ ಮಾಡಿದ್ದು ನಾನು ಆರ್ಡರ್ ಮಾಡಿ ತಿನ್ಕೊಂಬಿಟ್ರ ಎಲ್ಲ ಸ್ಪೂನ್ ತಗೊಳ್ರು ಕಾಫಿ ಬಟ್ ತಿನ್ನಂಗ ಆಗ್ತಿದೆ ಫ್ರೆಂಡ್ಸ್ ಇದು ಲಾಸ್ಟ್ ಬೈಟ್ ಚಾಕ್ಲೇಟ್ ಮೂಸ್ ಇದೆ ಅದಕ್ಕೆ ತಿನ್ಕೊಂಬಿಡಿ ಹಲೋ ಫ್ರೆಂಡ್ಸ್ ನೋಡಿ ಇಲ್ಲಿ ಈಗ ಪೇಸ್ಟ್ರೀಸ್ ಕೇಕ್ಸ್ ಎಲ್ಲ ತಿಂದ್ವಿ. ಇದು ನಮ್ಮ ಫ್ರೆಂಡ್ ಒಬ್ರು ಸಜೆಸ್ಟ್ ಮಾಡಿದ್ದು. ಗಾಯ್ಸ್ ಪಾನಿಪುರಿ ಅಂತೂ ಸಖತ್ತು ಸ್ಪೈಸಿ ಎಲ್ಲ ಕಡೆ ಕಿತ್ಕೋಬೇಕು ಹಂಗ ಹಾಕೊಂಡ ಮೆಣಸಿನ್ಕಾಯಿ ಖಾರ ಇಲ್ಲ ಸುಖಪುರಿ ಏನೂ ಇಲ್ಲ ಇದ್ರಲ್ಲಿ ಆಕೆ ಬೈಗೆ